ಬೆಳಗಾವಿಯಲ್ಲಿ ಕ್ಯಾರೆಟ್ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಕಾರಣ ಎಪಿಎಂಸಿ ದಲ್ಲಾಳಿಗಳ ಕುತಂತ್ರ. ಹೊರ ರಾಜ್ಯಗಳಿಂದ ಕ್ಯಾರೆಟ್ ಖರೀದಿಸ್ತಾ ಇದ್ದಾರೆ ದಲ್ಲಾಳಿಗಳು. ಮಹಾರಾಷ್ಟ್ರದಿಂದ ಬಂದ ಕ್ಯಾರೆಟ್ ವಾಹನವನ್ನ ತಡೆದು ಈಗ ರೈತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಬೆಳಗಾವಿ ಎಪಿಎಂಸಿಯಲ್ಲಿ ದರ ಕುಗ್ಗಿಸಲು ದಲ್ಲಾಳಿಗಳಿಂದ ಆಗ್ತಾ ಇರೋ ಕುತಂತ್ರ ಇದು. ಎಪಿಎಂಸಿ ದಲ್ಲಾಳಿಗಳು ಮಹಾರಾಷ್ಟ್ರ ಕ್ಯಾರೆಟ್ ಖರೀದಿಸದಂತೆ ಆಗ್ರಹಿಸ್ತಾ ಇದ್ದಾರೆ. ಸ್ಥಳೀಯ ಕ್ಯಾರೆಟ್ ಅನ್ನೇ ನೆನ್ನೆಯ ದರ ನೀಡಿ ಖರೀದಿಸಬೇಕು ಅಂತ ಸದ್ಯ ರೈತರು ಪಟ್ಟು ಹಿಡಿದಿದ್ದಾರೆ. 10 ಕೆಜಿ ಕ್ಯಾರೆಟ್ಗೆ ಬೆಳಗಾವಿ ಎಪಿಎಂಸಿಯಲ್ಲಿ 350 ರೂಪಾಯಿ ದರ ಇತ್ತು. ದರ ಕುಸಿಯುವಂತೆ ಮಾಡೋದಕ್ಕೆ ಮಹಾರಾಷ್ಟ್ರದಿಂದ ಕ್ಯಾರೆಟ್ ಆಮದು ಮಾಡಿಕೊಳ್ಳಲಾಗಿದೆ. ದರ ಕುಗ್ಗಿಸಿ ಸ್ಥಳೀಯ ರೈತರಿಗೆ ಅನ್ಯಾಯ ಮಾಡುವ ಕುತಂತ್ರ ಇದು ಅಂತ ರೈತರು ಆರೋಪಿಸುತ್ತಿದ್ದಾರೆ. ಅರ್ಧ ಗಂಟೆ ಹಿಂದೆ ಅವ್ರಿಬ್ರು ತರ್ಸಿ ಇಲ್ಲಂತಂದ್ರೆ ಹಿಂಗಾಯ್ತಂತಂದ್ರೆ ಮತ್ತೆ ನಾವು ಬೇರೆ ರೀತಿಯಾಗಿ ನೋಡ್ರಿ, ಎಲ್ಲಾ ಸಂದರ್ಭಗಳಲ್ಲಿ ಏನಾಗ್ತದೆ, ರೈತನನ್ನ ಇಲ್ಲಿ ತುತ್ತು ಮಾಡ್ತಾ ಇದ್ದಾರೆ. ಏನೋ ಹಾನಿ ಆದರೂ ರೈತಗೆ ಆಗ್ಬೇಕು. ಯಾವುದೇ ವ್ಯಾಪಾರಸ್ಥರಾಗಿರ್ಬೋದು, ಸರ್ಕಾರ ಆಗ್ಬೋದು, ಇದರ ಹೊಣೆಯನ್ನು ಹೊರ್ತಾ ಇಲ್ಲ. ಈಗ ನಮಗೆ ಆಲ್ರೆಡಿ ನಮಗೆ ಪರಿಹಾರದಲ್ಲಿ ವಿಳಂಬ ಆಗಿದೆ. ಆಮೇಲೆ ಪರಿಹಾರನೂ ನಮಗೆ ಸಮರ್ಪಕವಾಗಿ ದೊರೆತಿಲ್ಲ. ಏನು ರಿಲೀಸ್ ಆಗಿತ್ತ ಎಲ್ಲ ಅಮೌಂಟ್ ಬಂದು ರೈತರಿಗೆ ತಲುಪಿಲ್ಲ. ಅಂಥ ಹೊತ್ತಿನಾಗ ನಾವು ಬೆಳೆದಂಥ ಗಜ್ರಿ ಈಗ ಒಂದು ಸ್ವಲ್ಪ ಒಳ್ಳೆಯ ಗಜ್ರಿ ಬಂದೈತಿ. ಆ ಗಜ್ರಿಯನ್ನು 350 ರೂಪಾಯಿಂದ 400 ರೂಪಾಯಿ ಕೆ ಜಿಯಂಗೆ ನಾವು ಇಲ್ಲಿ ಆಲ್ರೆಡಿ ಮಾರ್ಕೆಟ್ನಲ್ಲಿ ದರ ನಾವು ಮಾರಾಟ ಮಾಡ್ತಾ ಇದ್ವಿ. ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿಯೇ ವ್ಯಾಪಾರಸ್ಥರು ನಾಸಿಕ್ದಿಂದ ಇಲ್ಲಿ ಗಜ್ರಿಯನ್ನು ಅಲ್ಲಿ 13 ರೂಪಾಯಿ ಕೆ ಜಿ ಖರೀದಿ ಮಾಡಿ ಇಲ್ಲಿ ತಂದು 180, 200 ರೂಪಾಯಿಗೆ 10 ಕೆ ಜಿ ಅಂತೆ ಇಲ್ಲಿ ಟ್ರೇಗಳಲ್ಲಿ ಮಾರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರಿಂದ ರೈತ ಇಲ್ಲಿ ಕಡಿಮೆ ಅಂದರೂ 100ರಿಂದ 150 ರೂಪಾಯಿ 10 ಕೆ ಜಿಗೆ ಇಲ್ಲಿ ಲಾಸನ್ನು ಹೊಂದ್ತಾ ಇದ್ದಾನೆ. ದಯಮಾಡಿ ಅದಕ್ಕೆ ನಾವು ಬೆಳಗಾವಿ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬೆಳೆಯುವ ಕ್ಯಾರೆಟ್ ದರವನ್ನು ಇಳಿಸೋಕೆ ಇಲ್ಲಿನ ದಲ್ಲಾಳಿಗಳು ಕುತಂತ್ರವನ್ನು ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಈಗ ಕಾಡ್ತಿರುವಂಥದ್ದು. ಇದಕ್ಕೆ ಕಾರಣ ಬೆಳಗಾವಿ ಎಪಿಎಂಸಿಯಲ್ಲಿ ಮಹಾರಾಷ್ಟ್ರ ಹಾಗೂ ಹೊರ ರಾಜ್ಯಗಳಿಂದ ಕ್ಯಾರೆಟನ್ನು ಇಲ್ಲಿ ತರಿಸಿ ಇಲ್ಲಿ ಬೆಳೀತಕ್ಕಂಥ ದರವನ್ನು ಕುಗ್ಗಿಸುವ ಕುತಂತ್ರವನ್ನು ದಲ್ಲಾಳಿಗಳು ಮಾಡ್ತಿದ್ದಾರೆ ಅಂತೇಳಿ ರೈತರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಮಹಾರಾಷ್ಟ್ರ ಬಂದಂತಹ ವೆಹಿಕಲ್ಗಳನ್ನು ಕೂಡ ಹಿಡಿದು ಅವು ಎಪಿಎಂಸಿಗೆ ಹೋಗದಂತೆ ಕೂಡ ರೈತರು ನೀವು ದೃಶ್ಯದಲ್ಲಿ ಕೂಡ ತಡೆದಿರುವಂಥದ್ದು. ಏನು ಮಹಾರಾಷ್ಟ್ರದಿಂದ ಬಂದಿರತಕ್ಕಂತಹ ಸಾಕಷ್ಟು ಪ್ರಮಾಣದ ಗಜ್ರಿಯನ್ನು ಎಪಿಎಂಸಿ ಮಾರ್ಕೆಟ್ಗೆ ಬಿಡಲಾರದೆ ಇಲ್ಲೇನ ತಡೆದಿರುವಂಥದ್ದು. ಯಾಕಂತಂದರೆ ಇಲ್ಲಿ ನಿನ್ನೆ ತನಕ ಕೂಡ ಬೆಳಗಾವಿ ಜಿಲ್ಲೆಯಾದಂಥ ಬೆಳೀತಕ್ಕಂತಹ ಕ್ಯಾರೆಟ್ಗೆ ಪ್ರತಿ ಕ್ವಿಂಟಲ್ಗೆ 350 ರೂಪಾಯಿ ಇತ್ತು. ಆದರೆ ಮಹಾರಾಷ್ಟ್ರದಿಂದ ಬಂದಂತಹ ಏನು ಕ್ಯಾರೆಟ್ ಏನಿದೆ ಇದಕ್ಕೆ 200 ರೂಪಾಯಿ ಖರೀದಿ ಮಾಡಿ ಸ್ಥಳೀಯ ಮಾರ್ಕೆಟ್ನ ದರವನ್ನು ಕುಗ್ಗಿಸಬೇಕು ಅನ್ನೋಂಥದ್ದು ದಲ್ಲಾಳಿಗಳ ಕುತಂತ್ರ ಅಂತೇಳಿ ಇಲ್ಲಿನ ರೈತರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಾರಿ ಅಧಿಕವಾಗಿ ಮಳೆ ಆಗಿರುವಂಥದ್ದು. ಮೊದಲೇ ರೈತರು ಕಷ್ಟದಲ್ಲಿದ್ದಾರೆ. ಹೀಗಾಗಿ ದರವನ್ನು ಕುಗ್ಗಿಸಿ ಮತ್ತಷ್ಟು ರೈತರಿಗೆ ಸಂಕಷ್ಟಕ್ಕೆ ಸಿಲುಕುವಂತೇಳಿ ಮಾಡೋಕೆ ಇಲ್ಲಿನ ದಲ್ಲಾಳಿಗಳು ಕುತಂತ್ರ ಮಾಡ್ತಿದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಮಾಡ್ತಿರೋ ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವರು ಮಾತಾಡ್ಸೋಣ. ಈಗ ಬೆಳಗಾವಿಯಲ್ಲಿ ಬೆಳೀತಕ್ಕಂಥ ಕ್ಯಾರೆಟ್ಗೆ ನಿನ್ನೆವರೆಗೂ ಎಷ್ಟು ದರ ಇತ್ತು, ಇದು ಏನು ಕುತಂತ್ರ ಅಂತದ್ದು? 300-350 ಮೇಲ್ಗಡೆ. ಗಜ್ರಿ ಕಾಯಂ ಬೇಕಾಗುವಂಥ ಒಂದು ತರಕಾರಿ. ಕೇವಲ ಗಜ್ರಿ ಅಷ್ಟೇ ಅಲ್ಲ, ಇವತ್ತು ನಾವು ಗಜ್ರಿಯನ್ನು ಹಿಡಿದಿದ್ದೇವೆ. ವಟಾಣೆ ಇರ್ಬೋದು, ಅಥವಾ ಗೆಣಸಿರ್ಬೋದು, ಉಳ್ಳಾಗಡ್ಡೆ ಇರ್ಬೋದು, ಬಟಾಟೆ ಇರ್ಬೋದು, ಈ ಹಲವಾರು ಎಲ್ಲ ತರಕಾರಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಹೊರ ರಾಜ್ಯಗಳಿಂದ, ಅದು ಅಲ್ಲಿ ಮಧ್ಯವರ್ತಿಗಳ ಕೆಲಸ ಮಾಡ್ತಾರೆ, ನೇರವಾಗಿ ರೈತರು ಕೊಡೋದು. ಅಲ್ಲೂ ಅವ್ರಿಗೆ ಲೂಟಿ ಮಾಡಿ ಕಡಿಮೆಯಲ್ಲಿ ತಂದು ಇಲ್ಲಿ ಏನು ಸೀಸನ್ ಇದೆ, ಇವಾಗ ಗಜ್ರಿ ಸೀಸನ್ ಇದೆ. ಗಜ್ರಿ ಸೀಸನ್ ಇದ್ದಂಥ ಸಂದರ್ಭದಲ್ಲಿ ಆ ಗಜ್ರಿಯನ್ನು ತಂದು ಇಲ್ಲಿ ದರವನ್ನು ಕೆಳಗಿಳಿಸಿ, ಈಗ 350 ಇದೆ, ಈಗ 200 ತಂದು ಬಿಡ್ತಾರೆ. ಆ 200 ಕಂಟಿನ್ಯೂಸ್ ವರ್ಷ ಪೂರ್ತಿ ಮಾರಾಟ ಮಾಡೋರು ಅಂಥದ್ದು. ಅಲ್ಲೂ ರೈತರಿಗೆ ಮೋಸ, ಇಲ್ಲೂ ರೈತರಿಗೆ ಮೋಸ. ಇದನ್ನು ಎಪಿಎಂಸಿ ವ್ಯವಸ್ಥೆ ಇದನ್ನು ವ್ಯವಸ್ಥಿತವಾಗಿ ನಿಯಂತ್ರಣ ಮಾಡಬೇಕು. ಇಲ್ಲಿ ಒಂದು ತೊಂದರೆ ಇದೆ ಪಾಪ. ಎಪಿಎಂಸಿ ಅಧಿಕಾರಿಗಳಿಗೆ ಏನು ತೊಂದರೆ ಅಂದರೆ, ಈ ವ್ಯಾಪಾರಸ್ಥರು ಏನಿದ್ದಾರೆ ಬಲಾಢ್ಯ ಇದ್ದಾರೆ. ಅವರು ರಾಜಕಾರಣಿಗಳು ಜನಪ್ರತಿನಿಧಿಗಳಿಗೆ ಫೋನ್ ಮಾಡ್ತಾರೆ. ಆ ಜನಪ್ರತಿನಿಧಿಗಳು ಫೋನಲ್ಲಿ ಆರ್ಡರ್ ಮಾಡ್ತಾರೆ, ಏನೋ ರುಕೋ ಬಾಬಾ 2 ದಿನ ನಿಲ್ಲು ಅಂತೇಳಿ. ಆ ರೀತಿಯಾದಂಥ ಅವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಈ ವ್ಯಾಪಾರಸ್ಥರು ರಾಜಕಾರಣಿಗಳನ್ನು ಖರೀದಿ ಮಾಡ್ತಾರೆ. ಆ ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ಆ ಅಧಿಕಾರಿಗಳು ಕಾರ್ಯಕ್ರಮ ಸರಿ ಮಾಡದೇ ಇರೋದ್ರಿಂದ ರೈತರಿಗೆ ಹಾನಿಯಾಗ್ತದೆ. ಈ ವ್ಯಾಪಾರಸ್ಥರು ಇಂಥ ಕುತಂತ್ರ ಅಂತ ಬಂದಂತಹ ಗಜ್ರಿಗೆ ಎಷ್ಟು ದರ ತೋರತ್ತಾರಂತ ನೋಡಿ. ಇದಕ್ಕೆ ಈಗ 200-180 ರೂಪಾಯಿಗೆ ಅಲ್ಲಿ ಕೊಟ್ಟು ಬಂದಿರ್ತಾರೆ ಇವರು.
ಅಲ್ಲೂ ರೈತರಿಗೆ 150 180 ರೂಪಾಯಿ ಇಲ್ಲಿ 220ಗೆ ಖರೀದಿ ಮಾಡ್ತಾರೆ. ಇಲ್ಲಿ ರೈತರು ಬೆಳೆದ ಆ್ಯಕ್ಚುಲಿ 350 ರೂಪಾಯಿ ಮೇಲೆ ಆಗಬೇಕು, ಅದು 350 ರೂಪಾಯಿ ಮೇಲೆ ಆಗಬೇಕು. ಹಾಂ, ಆಗಬೇಕು. ಅದನ್ನು APMC ಒಂದು ಕೆಲಸ ಅಂತಂದರೆ ನಿರ್ದಿಷ್ಟವಾಗಿ ಈ ರೇಟ್ಗಿಂತ ಕೆಳಗಡೆ ಮಾರಾಟ ಮಾಡಬಾರ್ದು ಅಂತಂದರೆ ಇಂಥ ಕುತಂತ್ರಗಳು ಕಡಿಮೆ ಆಗ್ತವೆ. ಯಾಕಂತಂದ್ರೆ ಇದು ನಿಯಂತ್ರಣ ತಪ್ಪಿಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿ ಏನಿದೆ, ಒಂದು ಚೈನ್ ಇದೆ. ಇಲ್ಲಿ ವ್ಯಾಪಾರಸ್ಥರು, ಜನಪ್ರತಿನಿಧಿಗಳು, ಅಧಿಕಾರಿ ತಲೆ ಮೇಲೆ ಅಧಿಕಾರಿಗಳು ಕೈ ಚೆಲ್ಲಿ ಕುತ್ಕೊಬಿಡುವಂಥ ಸಂದರ್ಭ ಹೀಗಿರೋದ್ರಿಂದ ರೈತರಿಗೆ ಮೋಸ ಆಗ್ತದೆ. ಇವಿಷ್ಟು ರೈತರು ಮಾಡ್ತಕ್ಕಂಥ ಗಂಭೀರ ಆರೋಪಗಳು ಕೇವಲ ಕ್ಯಾರೆಟ್ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಬೆಳೆಗಳನ್ನು ಕೂಡ ಹೊರ ರಾಜ್ಯಗಳನ್ನು ತರಿಸಿ ಇಲ್ಲಿ ಸ್ಥಳೀಯವಾಗಿ ದರ ಕುಸಿಯುವಂಗೆ ಮಾಡೋದೇ ಇಲ್ಲಿ ದಳ್ಳಾಳಿಗಳ ಕುತಂತ್ರ ಅನ್ನುವಂಥ ಗಂಭೀರ ಆರೋಪನ ಮಾಡ್ತಿದ್ದಾರೆ. ಹೀಗಾಗಿ ಇನ್ನಾದರೂ APMC ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ನಿಯಂತ್ರಣ ಹಾಕಬೇಕು ಅನ್ನುವಂಥ ಆಗ್ರಹ ಕೂಡ ಇವ್ರದ್ದಾಗಿರುವಂಥದ್ದು. ಕ್ಯಾಮರಾ ನಡೆಸ್ಪಳ್ಳಿ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.